ಅಯೋಧ್ಯೆಯಲ್ಲಿ 22ನೇ ತಾರೀಕು ಇಡೀ ದೇಶವೇ ಸಂಭ್ರಮಿಸುವಂತ ರಾಮ ಮಂದಿರ ನಿರ್ಮಾಣ ಕಾರ್ಯ ಈಗಾಗಲೇ ಅಲ್ಲಿ ಇರುವಂಥದ್ದು. ಈಗಾಗಲೇ ಇಡೀ ದೇಶವೂ ಕೂಡ ಅದರತ್ತ ಒಂದು ಗಮನವನ್ನು ಸೆಳೆದಿರುವಂಥದ್ದು. ಈ ಒಂದು ರಾಮ ಮಂದಿರ ವಿಚಾರದಲ್ಲಿ ನಮ್ಮ ಜೊತೆ ಈಗ ಪೇಜಾವರ ಶ್ರೀಗಳಿದ್ದಾರೆ, ಅವ್ರನ್ನ ಮಾತಾಡ್ತಾರೆ. ಗಿರೀಶ್ ಶ್ರೀಗಳು, ತಾವು ಈ ಒಂದು ರಾಮ ಮಂದಿರ ವಿಚಾರದಲ್ಲಿ ಯಾವಾಗಲೂ ಕೂಡ ಅದರ ಒಂದು ಆಗಬೇಕನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಗಮನ ಸೆಳೆದಿರುವಂಥವ್ರು, ಜೊತೆಗೆ ಅದರ ಒಂದು ಆಶಯ ಕೂಡ ತಮ್ಮದಾಗಿತ್ತು ಸರ್. ಈ ಬಗ್ಗೆ ಹೇಳೋದು, ಇಂತಹ ದೊಡ್ಡ ಕನಸು ಅದು ನಮ್ದು ಒಬ್ಬರದ್ದಲ್ಲ, ಎಲ್ಲ ಸನಾತನ ಧರ್ಮೀಯರ ಕನಸು. ಅದು ಇವತ್ತು ನನಸಾಗ್ತಾ ಇದೆ, ನಮಗೆಲ್ಲರಿಗೂ ತುಂಬ ಸಂತೋಷ ಆಗ್ತಾ ಇದೆ. ಸರ್, ಮೋದಿಯವರು ಕೂಡ ಇವತ್ತು ಅಲ್ಲಿಗೆ ಭೇಟಿ ನೀಡಿದ್ರು. ಆ ಭೇಟಿ ನೀಡಿದ ಸಂದರ್ಭದಲ್ಲಿಯೂ ಕೂಡ ಹೇಳ್ತಾ ಇದ್ರು, ಈ ಮುಂದಿನ ದಿನಗಳಲ್ಲಿ ಅಂದ್ರೆ 22ನೇ ತಾರೀಕು ಏನು ನಡೆಯುವಂತ ಕಾರ್ಯ ಇದೆ, ಅಲ್ಲಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದ್ರೆ ಅಯೋಧ್ಯೆಯಲ್ಲಿ ಒಂದಷ್ಟು ನೂಕುನುಗ್ಗಲಾಗಬಹುದು, ಜೊತೆಗೆ ಕಡಿಮೆ ಸಂಖ್ಯೆಯಲ್ಲಿ ಬನ್ನಿ ಅಂತ ಜನರನ್ನು ಕೂಡ ಕರೆ ಕೊಡ್ತೀವಿ, ಅಂದ್ರೆ ಭಕ್ತರನ್ನ ಕರೆ ಕೊಡ್ತೀವಿ. ತಾವೇನು ಹೇಳ್ತೀರಿ? ಆದ್ದರಿಂದ ಎಲ್ಲರೂ ಕೂಡ ಅವರವರ ಊರಲ್ಲೇ ಎಲ್ಲರೂ ಕೂಡ ಇದನ್ನು ಸಂಭ್ರಮದ ಉತ್ಸವವನ್ನಾಗಿ ಆಚರಿಸಬೇಕು. ತಮ್ಮ ತಮ್ಮ ಊರಿನ ಗ್ರಾಮ ದೇವಾಲಯಗಳಲ್ಲಿ ಉತ್ಸವ ಆಚರಿಸಬೇಕು ಅಂತ ನಾವು ಕರೆ ಕೊಡ್ತೇವೆ. ಈ ಒಂದು ರಾಮ ಮಂದಿರದ ಬಗ್ಗೆ ಜನರಿಗೆ, ಭಕ್ತರಿಗೆ ಏನು ಹೇಳಕ್ ಬಯಸ್ತೀರಿ ಗುರುಗಳೇ ನೀವು? ನೋಡಿ, ಇವತ್ತು ಶತಶತಮಾನಗಳ ಕನಸು ನನಸಾಗ್ತಾ ಇದೆ. ಒಬ್ಬರಲ್ಲ ಇಬ್ಬರಲ್ಲ, ಎಲ್ಲ ದೇಶದ ಉದ್ದಗಲಕ್ಕೆಲ್ಲ ವಿದೇಶದಲ್ಲೂ ಇರತಕ್ಕಂತಹ ಸನಾತನ ಧರ್ಮೀಯರೆಲ್ಲರೂ ಕೂಡ ಒಂದಾಗಿ ಇಷ್ಟು ದೊಡ್ಡ ಮಂದಿರವನ್ನು ಕಟ್ತಾ ಇದ್ದೇವೆ. ಇಷ್ಟು ಹರಸಾಹಸ ಪಟ್ಟು ಕಟ್ಟಿರುವಂತಹ ಮಂದಿರ ಇನ್ನು ಮಂದಿರವಾಗಿ ಎಷ್ಟು ದಿವಸ ಉಳಿಬೇಕು ಅಂತ ಹೇಳಿಕೊಂಡಂಥದ್ದು ಅದು ದೊಡ್ಡ ವಿಚಾರ. 10 ವರ್ಷ, 100 ವರ್ಷ, 1000 ವರ್ಷ ಇಲ್ಲ, ಆಚಂದ್ರಾರಕವಾಗಿ ಮಂದಿರವಾಗಿ ಉಳಿಬೇಕು. ಮಂದಿರವಾಗಿ ಉಳಿಬೇಕು ಅಂತಿದ್ರೆ ಹಿಂದೂಗಳಾಗಿ ಉಳಿದರೆ ಮಾತ್ರ ಮಂದಿರವಾಗಿ ಉಳಿಯತ್ತೆ. ಆದ್ದರಿಂದ ನಾವು ಎಷ್ಟು ದಿವಸ ಇಲ್ಲ, ನಮ್ಮ ಮುಂದಿನ ಮಕ್ಕಳು ಸಂತತಿಯು ಕೂಡ ಹಿಂದೂಗಳಾಗಿ ಉಳಿಬೇಕು. ಆ ದಿಶೆಯಲ್ಲಿ ನಮ್ಮ ಇಷ್ಟು ದೊಡ್ಡ ಪ್ರಯತ್ನ ಅದು ಸಾರ್ಥಕ ಆಗೋದು ನಮ್ಮ ಸಂತತಿಯನ್ನು ಹಿಂದೂ ಸಂಸ್ಕೃತಿಯಲ್ಲಿ ಬೆಳೆಸಿದಾಗ ಮಾತ್ರ. ಆದ್ದರಿಂದ ಆ ದಿಶೆಯಲ್ಲಿ ಎಲ್ಲರೂ ಕೂಡ ನಮ್ಮ ಮಕ್ಕಳಿಗೆ ಉದಾತ್ತವಾದ ಸಂಸ್ಕೃತಿಯನ್ನು, ಸನಾತನ ಧರ್ಮದ ಸಂಸ್ಕೃತಿಯನ್ನು ನೀಡಿ ಭಾರತೀಯ ಪ್ರಜ್ಞೆ ಅವರೆಲ್ಲರೂ ಕೂಡ ಜಾಗೃತವಾಗಲಿ. ಈವಾಗಲೇ ನಾವು ಕೇಳ್ತಾ ಇದ್ದೇವೆ, ವಿಮತಿಯ ಸಣ್ಣ ಸಣ್ಣ ಮಕ್ಕಳು ಕೂಡ ಯಾವ ಭಯವೂ ಇಲ್ಲದೆ ಮಂದಿರವನ್ನು ಒಡೆದು ಹಾಕ್ತೇವೆ, ಯಾವಾಗ ಸರ್ಕಾರ ಬದಲಾಗಲಿ ಒಡೆದು ಹಾಕ್ತೇವೆ, ಇಂಥ ಉದ್ದಟತನದ ಮಾತುಗಳನ್ನು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ ನಾವು ಅಂದ್ಕೊಳ್ಳೋದು, ಅಂತ ಮಕ್ಕಳಿಗೆ ಇಂತಹ ಬುದ್ಧಿ ಬರಬೇಕು ಅಂತಿದ್ರೆ, ಮಾತುಗಳನ್ನು ಆಡಬೇಕು ಅಂತಿದ್ರೆ ಅವ್ರು ಎಲ್ಲಿಂದ ಬಂತದ್ದು? ಹಿರಿಯರು ಇಂದ ಒಂದು ಅದು ಸಂಸ್ಕೃತಿಯಿಂದ ಹೇಳಿಕ್ಕೆ ಬದಲು ವಿಕೃತಿ, ಅದನ್ನು ಸಂಸ್ಕೃತಿಯಿಂದ ಹೇಳಬಾರ್ದು. ಆ ವಿಕೃತಿಯನ್ನು ಮಕ್ಕಳಲ್ಲಿ ತುಂಬಿದರೆ ಮಾತ್ರ ಇಂತಹ ಮಾತುಗಳು ಬರಲಿಕ್ಕೆ ಸಾಧ್ಯ. ಹಾಗಾಗಿ ಇಂತಹ ಪರಿಸರದಲ್ಲಿ ನಾವು ಸದಾ ಹಿಂದೂಗಳು ಎಲ್ಲರೂ ಕೂಡ ಜಾಗೃತರಾಗಿರಬೇಕು. ನಮ್ಮತನವನ್ನು ನಾವು ಯಾವತ್ತೂ ಬಿಟ್ಟು ಕೊಡದೆ ನಮ್ಮ ಮಕ್ಕಳಿಗೆ ಆ ಸಂಸ್ಕೃತಿಯ ಪಾಠವನ್ನು ಮಾಡಿಕೊಡು. ಮೋದಿಯವರು ಮತ್ತೆ ಬರಬೇಕನ್ನೋದು ತಮ್ಮ ಕೂಡ ಅಭಿಲಾಷೆ ಆಗಿದೆ. ಹಾಗಾದರೆ ಖಂಡಿತ ಬರಬೇಕು. ಇದು ಕಿರಿಯ ಶ್ರೀಗಳ ಮಾತು. ಈಗಾಗಲೇ ಆನೇಕಲ್ ಪಟ್ಟಣದಲ್ಲಿ ಕಾರ್ಯಕ್ರಮವೊಂದಕ್ಕೆ ಆಗಮಿಸಿರುವ ಶ್ರೀಗಳು ಈಗಾಗಲೇ ರಿಪಬ್ಲಿಕ್ ಅನ್ನೋ ಜೊತೆ ಮಾತನಾಡ್ತಾ ಹೇಳ್ತಾ ಇದ್ರು, ಕೇಂದ್ರದಲ್ಲಿ ಏನು ಈಗಾಗಲೇ ಕೆಲವೊಂದು ಅಲ್ಲಿ ವಿಕೃತಿ ಮನಸ್ಸುಗಳನ್ನು ಮಕ್ಕಳಲ್ಲೂ ಕೂಡ ತುಂಬುವಂಥ ಒಂದಷ್ಟು ಕೆಲಸಗಳೇನಾಗ್ತಿದೆ, ಆ ಒಂದು ವಿಕೃತಿಯ ಮನಸ್ಸುಗಳನ್ನು ದೂರ ಮಾಡಿ ಮಕ್ಕಳಲ್ಲೂ ಕೂಡ ಒಳ್ಳೆಯ ಸಂಸ್ಕೃತಿಯನ್ನು ಮಾಡಬೇಕು. ಜೊತೆಗೆ ಕೇಂದ್ರ ಸರ್ಕಾರವೂ ಕೂಡ ಈ ಒಂದು ರಾಮ ಮಂದಿರದ ವಿಚಾರದಲ್ಲಿ ಸಾಕಷ್ಟು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇರೋದು. ಮುಂದಿನ ದಿನಗಳಲ್ಲಿ ಇದು ಇನ್ನಷ್ಟು ಅಯೋಧ್ಯೆಯನ್ನು ನಾವೆಲ್ಲರೂ ಕೂಡ ರಾಮನನ್ನು ಕಣ್ತುಂಬಿಸಿಕೊಳ್ಳ ಕೆಲಸ ಆಗತ್ತೆ ಅನ್ನೋ ಮಾತನ್ನ ರಿಪಬ್ಲಿಕ್ ಕನ್ನಡಕ್ಕೆ ಹಂಚಿಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ತಾಜ್ ಜೊತೆ ನಾನು ನವೀನ್ ಚಂದ್ರ ಶೆಟ್ಟಿ, ರಿಪಬ್ಲಿಕ್ ಕನ್ನಡ, ಆನೇಕಲ್.